ಇಲ್ಲೊಂದು ಮಳಿಗೆಯಲ್ಲಿ ಕಾರ್ಮಿಕರು ಹೆಚ್ಚಾಗಿ ತೆಂಗು ಮತ್ತು ಅಡಿಕೆ ತೋಟದಲ್ಲಿ ಉಪಯೋಗ ಮಾಡುವಂತಹ ಮುಟ್ಟಾಳೆಯನ್ನ ಮಾರಾಟ ಮಾಡ್ತಿದ್ದಾರೆ. ಬನ್ನಿ ಹಾಗಿದ್ರೆ ಈ ಮುಟ್ಟಾಳೆಯ ವಿಶೇಷತೆ ಬಗ್ಗೆ ಮಾತಾಡ್ಕೊಂಡು ಬರೋಣ. ಈಗ ಇದನ್ನ ನೀವು ಹೇಗ್ ತಯಾರಿ ಮಾಡ್ತೀರಿ ಮತ್ತ ಯಾವ್ದ್ರಿಂದ ಇದನ್ನ ತಯಾರಿ ಮಾಡ್ತೀರಿ ಅಂತ ಹೇಳ್ಬೋದಾ? ಮುಟ್ಟಳೆ ಅನ್ನೋದು ಅದು ಅಡಕೆ ಹಾಳೆಯಿಂದ ನಾವು ಮಾಡುವಂತಹ ಒಂದು ಕೆಲಸ ಅದು. ಮತ್ತೆ ಮುಟ್ಟಳೆ ಮಾಡುವ ಕ್ರಮ ಕೂಡ ಅದಕ್ಕೆ ಒಂದು ಲಯಬದ್ಧ ಅಂತ ಉಂಟು. ಅದಕ್ಕೆ ಒಂದು ಇಷ್ಟು ಗೇಣಿ, ಇಷ್ಟು ಅಗಲ, ಇಷ್ಟು ಇಂಚ್ ಅಂತ ಆ ತರ ಒಂದು ವ್ಯವಸ್ಥೆ ಉಂಟು. ಅದಕ್ಕೆ ಒಂದು ಆಯ ಅಂತ ಉಂಟು. ಅದಕ್ಕೆ ಈ ಜನರು ಕೂಲಿ ಕಾರ್ಮಿಕರಿಗೆಲ್ಲ ಅದರಿಂದ ತುಂಬಾ ಆರೋಗ್ಯಕ್ಕೆ ಒಂದು ಒಳ್ಳೆ ಮಾಹಿತಿ ಉಂಟು, ಅದ್ರ ಸಂದೇಶ ಉಂಟು. ಅದರಲ್ಲಿ ನಾವು ಒಂದು ಬಿಸಿಲು ಹೊತ್ತಲ್ಲಿ ನಾವು ಕೆಲಸ ಮಾಡುವಾಗ ಹೊರುವಾಗ ತಲೆಗೆ ಏನಾದ್ರು ಲೋಡ್ ವಸ್ತು ಹೊರುವಾಗ ನಾವು ಮುಟ್ಟಲು ಯೂಸ್ ಮಾಡಿದ್ರೆ ನಮಗೆ ತಲೆಗೆ ಏನು ಎಫೆಕ್ಟ್ ಬರುವುದಿಲ್ಲ. ಇದಕ್ಕೆ ನಮಗೆ ಎಲ್ಲ ಕೈ ಹೊಲಿಗೆ ಉಂಟು. ಮತ್ತೆ ಕೈ ಹೊಲಿಗೆಯಿಂದ ನಾವು ಅದಕ್ಕೆ ಒಂದು ಸೇಪು ಕೊಟ್ಟು ನಾವು ಅದನ್ನು ಮುಟ್ಟಲನ್ನು ನಾವು ಎಷ್ಟು ಯಾವ ರೀತಿ ಜಾಗ್ರತೆ ಇಡ್ತೀವ ಆ ರೀತಿ ಬಾಳಿಕೆ ಬರ್ತದೆ ಅದು. ನೀವು ವಸ್ತು ಪ್ರದರ್ಶನದಲ್ಲಿ ಮಳಿಗೆ ಹಾಕಕ್ಕೆ ಕಾರಣ ಏನಾದ್ರೂ ಇದೆಯಾ? ನಮ್ಮ ಈ ವಸ್ತು ಪ್ರದರ್ಶನದಲ್ಲಿ ಮಳಿಗೆ ಕಾರಣ ಮುಂಚಿತವಾಗಿ ನನಗಿಂತ ಮುಂಚೆ ಒಬ್ರು ನಮ್ಮ ಸಿರ್ಲಾಲು ಹಳದಂಗಡಿ ಅವರು ಬಾಬು ಅಂತ ಅವರು ಒಂದು ಹಿರಿಯ ಕರ್ತವರು ಇಲ್ಲಿ ಕೆಲಸ ಮಾಡ್ತಿದ್ರು ಈ ಪ್ರದರ್ಶನದಲ್ಲಿ. ತದನಂತರ ನಂಗೆ ಕೊಟ್ಟರು. ಅದು ನಮ್ಮ ಸೇವಾ ಪ್ರತಿನಿಧಿ ಮತ್ತು ನಮ್ಮ ಧರ್ಮಸ್ಥಳ ಯೋಜನಾ ಅಭಿವೃದ್ಧಿಯಿಂದ ನಂಗೆ ಬಂದಂತಹ ನಂಗೆ ಒಂದು ಅವಕಾಶ. ಇದರಿಂದ ನನಗೆ ಸ್ವಲ್ಪ ಇದರ ಬಗ್ಗೆ ನನ್ನ ತಂದೆಯವರು ನನಗೆ ಈ ಕಸುವನ್ನು ಕಲಿಸಿಕೊಟ್ಟಂತ ಗುರು ನನ್ನ ತಂದೆಯವರು ಇದರ ಕಲಿಸಿಕೊಟ್ಟಂತ ಗುರು. ಧರ್ಮಸ್ಥಳದಿಂದ ನಿಮಗೆ ಈ ಕಸುಬಿಗೆ ಯಾವ ತರ ಸಹಾಯ ಸಿಕ್ಕಿದೆ? ಧರ್ಮಸ್ಥಳ ಸಹಾಯ ಯಾವ ರೀತಿ ಅಂದ್ರೆ ನಾವು ಏನಿದ್ರೆ ನಮ್ಮ ಕೆಲಸಕ್ಕೆ ನಾವು ಲೋನ್ ಮಾಡುವುದಾದ್ರೆ ಸಂಘದ ಮುಖಾಂತರ ಲೋನ್ ಮಾಡ್ತೀವಿ. ಇದಕ್ಕೆ ಅಂತ ಹೇಳಿ ನಾವು ಲೋನ್ ಮಾಡಿಲ್ಲ. ಸಂಘದ ಮುಖಾಂತರ ನಾವು ಒಂದು ಉದ್ದೇಶ ಕೆಲಸಕ್ಕೆ ಆಗ್ಲಿ ಎಲ್ಲ ಸಮಾರಂಭಕ್ಕಾಗ್ಲಿ ನಾವು ಆ ಉದ್ದೇಶದಿಂದ ನಾವು ತಗೊಂಡು ನಾವು ಈ ಕೆಲಸಕ್ಕೆ ಯೂಸ್ ಮಾಡಿದ್ದೇವೆ. ಆದ್ರೆ ಇದಕ್ಕೆ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಧರ್ಮಸ್ಥಳ ಕ್ಷೇತ್ರದಿಂದ ನಮಗೆ ಉಪಕಾರ ಎಂದು ಖಂಡಿತ ಇದೆ. ಈಗಿನ ಯುವ ಜನತೆಗೆ ಇದರ ಬಗ್ಗೆ ಅಂದ್ರೆ ಎಲ್ರಿಗೂ ಜಾಸ್ತಿ ಮಾಹಿತಿ ಇಲ್ಲ, ಅಂತವರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ನಾವು ಧರ್ಮಸ್ಥಳ ಯೋಜನೆಯಲ್ಲಿ ನಾವು ಇದೊಂದು ಪ್ರದರ್ಶನ ಅಂತ ನಮ್ಮ ಕ್ಷೇತ್ರದಿಂದ ನಾವು ಪ್ರದರ್ಶನ ಕೊಡ್ತಿದೀವಲ್ಲ, ಅದು ಒಂದು ಒಳ್ಳೆ ವಿಷಯ ಅಂತ ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೀನಿ. ಯಾಕೆಂದ್ರೆ ಜನರಿಗೆ ಇದರ ಬಗ್ಗೆ ಮಾಹಿತಿ ಪ್ರದರ್ಶನದಲ್ಲಿ ಮಾಹಿತಿ ಕೊಡುವುದು ನಮಗೂ ಒಂದು ಒಳ್ಳೆ ವಿಷಯ, ಕ್ಷೇತ್ರಕ್ಕೂ ಒಂದು ಒಳ್ಳೆ ವಿಷಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜಾಲತಾಣದಲ್ಲಿ ನಾವು ಮುಟ್ಟಲೆ ಅದನ್ನು ಫೋಟೋ ತೆಗೆದು ಎಲ್ಲ ವಿಡಿಯೋ ಅಥವಾ ಫೋಟೋ ಎಲ್ಲ ತೆಗೆದು ವೈರಲ್ ಮಾಡ್ತಾರೆ. ಅದನ್ನು ನೀವು ವೈರಲ್ ಮಾಡೋ ವಿಷಯ ನಮಗೆ ಏನು ಬೇಜಾರಿಲ್ಲ. ಅದನ್ನು ಮುಟ್ಟಲೆ ಕಟ್ಟುವವರಿಗೆ ಆಗಲಿ ಮುಟ್ಟಲೆ ಯೂಸ್ ಮಾಡುವವರಿಗೆ ಆಗಲಿ ಅದರಲ್ಲಿ ಒಂದು ಉಪಯೋಗ ಇದೆ ಅಂತ ಹೇಳಿ ಎಲ್ಲ ಪ್ರದರ್ಶನ ಇದು ವೈರಲ್ ಮಾಡಬೇಕು. ನೀವು ಅದರಿಂದ ನೀವು ಒಳ್ಳೆ ಮಾಹಿತಿ ಕಟ್ಟುವವರಿಗೆ ಆಗಲಿ ಉಪಯೋಗ ಮಾಡುವವರಿಗೆ ಆಗಲಿ ಅವರಿಗೆ ಒಂದು ಒಳ್ಳೆ ಸಂದೇಶವನ್ನು ನೀವು ವೈರಲ್ ಮಾಡುವವರು ಕೊಡಬೇಕು. ಇಷ್ಟೊತ್ತಿಗೆ ನಮ್ಮೊಟ್ಟಿಗೆ ಇಷ್ಟೊಂದು ಮಾಹಿತಿಯನ್ನ ನೀಡೋದಕ್ಕೆ ಧನ್ಯವಾದಗಳು ಸರ್. ಎಲ್ಲ ವೀಕ್ಷಕರೇ, ಮುಟ್ಟಾಲೆ ರವೆ ಎಂದೇ ಹೆಸರುವಾಸಿಯಾಗಿರುವ ರವೀಂದ್ರ ಅವರೊಟ್ಟಿಗಿನ ಮಾತುಕತೆಯನ್ನ ಹೀಗೆಯೇ ವಸ್ತು ಪ್ರದರ್ಶನಕ್ಕೆ ಭೇಟಿ ನೀಡಿ ಇಂತಹ ಮಳಿಗೆಗಳಿಗೆ ಇನ್ನಷ್ಟು ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಮೇಘಾವಿ ಜೊತೆ